ಅವನ ಅಜ್ಜಿ ಸೈಕ್ ಆಗೋದೆ ಗುರು. ಏನ್ ಟ್ವಿಸ್ಟ್, ಏನ್ ಕಮ್ ಬ್ಯಾಕ್. ನಿಜವಾಗ್ಲೂ ಅಫ್ಘಾನಿಸ್ತಾನ ಅವ್ರು ಆಡಿದ್ದೊಂದು ಮ್ಯಾಚ್ ನೆನ್ನೆ ಸಕ್ಕದಾಗಿತ್ತು ಗುರು. ಅಪ್ಪ ಏನ್ ಲಾಸ್ಟ್ ಓವರ್ ವರ್ಗು ಬಂದಿದ್ದು ಮ್ಯಾಚ್. ಅಫ್ಘಾನಿಸ್ತಾನ ಅವ್ರು ಆಲ್ಮೋಸ್ಟ್ ಇಂಗ್ಲೆಂಡ್ ಕೈಲಿದ್ದ ಮ್ಯಾಚ್ ನ ಅಫ್ಘಾನಿಸ್ತಾನ ಅವ್ರು ಏನ್ ಕಮ್ ಬ್ಯಾಕ್ ಮಾಡಿ ಗೆದ್ದಿದ್ದು. ನಿಜ ಅಂದ್ರೆ ಸಖತ್ ಸೈಕ್ ಮ್ಯಾಚ್ ಇದು. ಆಕ್ಚುಲಿ ಯಾರ್ಯಾರು ನೆನ್ನೆ ನೋಡಿದಾರೆ ಮ್ಯಾಚ್ ನ ಅವರೆಲ್ಲ ಆಲ್ಮೋಸ್ಟ್ ತಲೆ ಹುಳಗಳನ್ನ ಬಿಡ್ಕೊಂಡು ಫುಲ್ ಕೈಲಿ ಬಾಯಿಲಿ ಏನೇನ್ ಇಟ್ಕೊಂಡು ನೋಡಿದ್ರೋ ಗೊತ್ತಿಲ್ಲ. ಮ್ಯಾಚ್ ನ ಸಖತ್ತಾಗಿತ್ತು ಮಾತ್ರ. ಈ ಒಂದು ರೀಸೆಂಟ್ ಇಯರ್ಸ್ ಅಲ್ಲಿ ಅಫ್ಘಾನಿಸ್ತಾನ ಅವ್ರು ಏನ್ ಮ್ಯಾಚ್ ಗಳನ್ನ ಆಡ್ತಿದಾರೆ, ಯಾವ ಲೆವೆಲ್ ಕ್ರಿಕೆಟ್ ಆಡ್ತಿದಾರೆ ಅಂತಂದ್ರೆ ಅವ್ರದೊಂದು ಟಾಪ್ ಮ್ಯಾಚ್. ಅವ್ರು ಯಾವತ್ತೂ ಕೂಡ ನಾನ್ ಅನ್ಕೊಂಡಿದ್ದೆ, ಆಲ್ಮೋಸ್ಟ್ ನಾನಂತಲ್ಲ ಎಲ್ಲ ಆಲ್ಮೋಸ್ಟ್ ಅನ್ಕೊಂಡಿದ್ರು ಇವ್ರು ಮೋಸ್ಟ್ಲಿ ಲೀಗಲ್ ಔಟ್ ಆಯ್ತಾರೆ ಅಂತ. ಇವರು ಲೀಗಲ್ ಹೋಗೋಂತ ಗಿರಾಕಿಗಳೆಲ್ಲ ಬ್ರೋ ಆ ಲೆವೆಲ್ ಮ್ಯಾಚ್ ಆಡ್ತಿರೋದು ಅಫ್ಘಾನಿಸ್ತಾನ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಸಖತ್ ಬೇಜಾರಾಗಿ ಇವ್ರ ಮುಖಗಳನ್ನ ನೋಡಿದ್ರೆ ಗೊತ್ತಾಗಲ್ವಾ ಯಾವ ತರ ಬೇಜಾರು ಮಾಡ್ಕೊಂಡು ಹೋದ್ರು ನೆನ್ನೆ ಇಂಗ್ಲೆಂಡ್ ಅವರು ಅಂತ. ಕಂಟಿನ್ಯೂಸ್ ಆಗಿ 2ನೇ ಸತಿ ICC ಟೂರ್ನಮೆಂಟ್ ಅಲ್ಲಿ ಅಫ್ಘಾನಿಸ್ತಾನ ಮೇಲೆ ಇಂಗ್ಲೆಂಡ್ ಸೋಲ್ತಿರೋದು. ಡೆಲ್ಲಿಲಿ ಆಡಿದಾಗ 2003 ವರ್ಲ್ಡ್ ಕಪ್ ಅಲ್ಲೂ ಅಷ್ಟೇ ಇಂಗ್ಲೆಂಡ್ ಅವ್ರ ಮೇಲೆ ಗೆದ್ದಿದ್ದ ಅಫ್ಘಾನಿಸ್ತಾನ. ಏನ್ ಇವತ್ತು ಅಷ್ಟೇ ಅವ್ರು ಅಷ್ಟೇ ಒಂದು ಹುಚ್ಚದ್ದು ಅವ್ರ ಅಭಿಮಾನಿಗಳು ಫುಲ್ ಗ್ರೌಂಡ್ ತುಂಬಾ. ಅವ್ರು ಪಾಕಿಸ್ತಾನಲ್ಲಿ ಮ್ಯಾಚ್ ನಡೀತಾ ಇತ್ತು, ಇಲ್ಲ ಅಫ್ಘಾನಿಸ್ತಾನದಲ್ಲಿ ಮ್ಯಾಚ್ ನಡೀತಾ ಇತ್ತು ಗೊತ್ತಾಗೇ ಇಲ್ಲ ಮಾತ್ರ. ಆ ಲೆವೆಲ್ಗೆ ಫುಲ್ ಪಲ್ಟಿ ಹೊಡೆದು ಬಿದ್ದು ಎದ್ದು ಆ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದು ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಮತ್ತೆ ಅಲ್ಲಿನ ಫ್ಯಾನ್ಸ್. ಏನ್ ಗುರೋದು ನಿಜ ಹೇಳ್ಬೇಕು ಅಂತಂದ್ರೆ ಏನ ಲತ್ತನೆ ಹೊಡೆದಿರೋದು ಇಂಗ್ಲೆಂಡ್ ಅವ್ರಿಗೆ. ಯಾವ್ದಾರ ಒಂದು ತಾಯ್ತಾ ಗೀತನೋ ಇಲ್ಲ ನಿಂಬೆಹಣ್ಣು ಕಟ್ಸ್ಕೊಂಡು ಆಡ್ರಪ್ಪ. ಆಲ್ಮೋಸ್ಟ್ 20 ಮ್ಯಾಚ್ ಆಡಿದ್ದಾರೆ ವರ್ಲ್ಡ್ ಕಪ್ ಆದ್ಮೇಲೆ. ಅದಾದ್ಮೇಲೆ ಅವ್ರು ಗೆದ್ದಿರೋದು ಒಂದು 6-7 ಮ್ಯಾಚ್ ಗೆದ್ದಿದ್ರು ಅಷ್ಟೇ. ಎಲ್ಲೋದ್ರು ಅವ್ರ ಪಾಪ ಸೋಲದೆ ಆಗೋಯ್ತಲ್ಲ ಅವ್ರ ಹಣೆ ಬರ. ನನ್ಗಂತೂ ಅಂತ ಇಂಗ್ಲೆಂಡ್ ಟೀಮು ಈ ಲೆವೆಲ್ ಕಳಪೆ ತರ ಆಡ್ತಾರೆ ಅಂತ ಯಾವ್ದು ಕಳಪೆ ನಾಡಿಲ್ಲ ನಿನ್ನೆ. ಬಟ್ ಒಳ್ಳೆ ಒಂದು ಥ್ರಿಲ್ಲಿಂಗ್ ಮ್ಯಾಚ್. ಬಟ್ ಅವ್ರು 20 ಮ್ಯಾಚ್ ಅಲ್ಲಿ ವರ್ಲ್ಡ್ ಕಪ್ ಆದ್ಮೇಲೆ ಸೋಲ್ತಾ ಇರೋದು ಈ ತರ ಒಂದು ಲೆವೆಲ್ ಸೋಲ್ತಾರೆ ಅಂತ ಯಾಕಂದ್ರೆ ಅವ್ರು ಏನು ಟೆಸ್ಟ್ ಪ್ಲೇಯಿಂಗ್ ನೇಷನ್ ಗುರು, ಅದು ಸಖತ್ ಆಡ್ಲೇಬೇಕಿತ್ತು. ನಿಮ್ ನೋಡಿದ್ರೆ ಮ್ಯಾಚ್ ನ ನಿನ್ನೆ ಆಲ್ಮೋಸ್ಟ್ ಅವ್ರು ಸೋತ್ ಆಗಿತ್ತು ಯಾರು ಅಫ್ಘಾನಿಸ್ತಾನ ಅವರು. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ್ಲೂ ಅಷ್ಟೇ 3 ವಿಕೆಟ್ 40 ರನ್ ಒಳಗಡೆ. ಅದಾದ್ಮೇಲೆ ಒಂದು ಪಾರ್ಟ್ನರ್ಶಿಪ್ ಗಳು ಬರ್ತವೆ, ಇಬ್ರಾಹಿಮು ಮತ್ತೆ ನಬಿ ಆಗ್ಲಿ ಬೇರೆ ಬೇರೆ ಅವರೆಲ್ಲ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಗಳನ್ನ ಕೊಟ್ಟಿದ್ದು. ಲಾಸ್ಟ್ ಅಲ್ಲಿ ನಿಜ ಒಳ್ಳೆ ಬ್ಯಾಟಿಂಗ್ ಆಡಿದ್ದು ಇಬ್ರಾಹಿಮು. ಏನ್ ಬ್ಯಾಟಿಂಗ್ ಆಡ್ದ ಮನುಷ್ಯ ಅಂದ್ರೆ ಓಪನಿಂಗ್ ಬಂದ್ಬಿಟ್ಟು ಲಾಸ್ಟ್ ವರ್ಗೂ ಆಟ ಆಡಿದ್ದು. ಆಲ್ಮೋಸ್ಟ್ 177 ರನ್ ಏನೋ ಹೊಡೆದಿದ್ದು ಆ ಮನುಷ್ಯ. ಚಿಂದಿ ಬ್ಯಾಟಿಂಗು. ಆ ಒಂದು ಇನ್ನಿಂಗ್ಸ್ ನ ನೋಡಿದ್ರೆ ಎಲ್ಲೂ ಕೂಡ ಲ್ಯಾಗ್ ಆಯ್ತು ಅಂತಾನೆ ಅನ್ಲಿಲ್ಲ, ಅಷ್ಟು ಚೆನ್ನಾಗಿ ಆಡಿದ್ದು. ನನಗೊಂದು ಬೇಜಾರ್ ಸಂಗತಿ ಅಂದ್ರೆ ಇಂಗ್ಲೆಂಡ್ ಅವ್ರಿಗೆ ಜಾಯ್ ರೂಟ್ ಆಡ್ತಾರೆ ಪಾಪ, ಎಷ್ಟೋ ದಿವಸ ಆದ್ಮೇಲೆ 100 ಹೊಡಿತಾರೆ. 100 ಹೊಡೆದ್ರು ಕೂಡ ಆ ಮನುಷ್ಯಂಗೆ ಹಣೆಯಲ್ಲಿ ಬರ್ದೇ ಇಲ್ಲ ಅನ್ಸುತ್ತೆ ವಿಕ್ಟ್ರಿ ಅನ್ನೋದು. ಅದು ಕಾಮನ್, ಯಾರಿಗೂ ಗೆಲುವು ಸೋಲು ಇದ್ದಿದ್ದೆ. ಆದ್ರೆ ಈ ಲೆವೆಲ್ಗೆ ಇಂಗ್ಲೆಂಡ್ ಸೋಲ್ತಾರೆ, ಅಫ್ಘಾನಿಸ್ತಾನ್ ಈ ಲೆವೆಲ್ಗೆ ಇಂಗ್ಲೆಂಡ್ಗೆ ಬರ್ತಾ ಸಲ ಟಕ್ಕರ್ ಕೊಡ್ತಾರೆ ಅಂದ್ರೆ ಪಾಪ ಬೇಜಾರಲ್ವಾ. ಲಾಸ್ಟಿಗೆ ಆಲ್ಮೋಸ್ಟ್ ಇನ್ನೊಂದು 3 ಓವರ್ ಇದ್ದಂಗೆ 46-47 ಓವರ್ ತನಕ ಮ್ಯಾಚ್ ಆಲ್ಮೋಸ್ಟ್ ಇಂಗ್ಲೆಂಡ್ ಕೈಲಿ ಇದ್ದಿದ್ದು. ನಾನು ಅನ್ಕೊಂಡಿದ್ದೆ ಇಂಗ್ಲೆಂಡ್ ಅವ್ರು ಗೆಲ್ತಾರೆ, ಯಾಕಂದ್ರೆ ಜಾಯ್ ರೂಟ್ ಮತ್ತೆ ಲಿವಿಂಗ್ಸ್ಟನ್ ಆಡಿದ್ರು. ಅದಾದ್ಮೇಲೆ ಜಾಯ್ ರೂಟ್ ಮತ್ತೆ ಜಿಮ್ಮಿ ಓವರ್ಟನ್ ಆಡ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಇಂಗ್ಲೆಂಡ್ ಹೋಯ್ತು ಅನ್ಕೊಂಡೆ. ಲಾಸ್ಟ್ 3-4 ಓವರ್ ಏನ್ ಸ್ಪೆಲ್ ಮಾಡಿದ್ರು ಅಂದ್ರೆ ನೀವೆಲ್ಲ ಅನ್ಕೊಂಡಿರ್ತೀರಿ ಅಫ್ಘಾನಿಸ್ತಾನ ಅಂದ್ರೆ ಬರೀ ಸ್ಪಿನ್, 3 ಜನ ರಶೀದ್, ನಬಿ ಮತ್ತೆ ಮುಜಿಬುರ್ ರಹಮಾನ್ ಅಂತ. ಆದ್ರೆ ನೆನ್ನೆ ಮಾತ್ರ ಸೈಕ್ ಆಗಿ ಚಿಂದಿಯಾಗಿ ಬೌಲಿಂಗ್ ಮಾಡಿದ್ದು ಇಬ್ರು, ಫರೂಕಿ ಮತ್ತೆ ಒಮ್ಜರಾಯ್ ಬಂದ್ಬಿಟ್ಟು 5 ವಿಕೆಟ್ಸ್ ತಗೊಂತಾರೆ. ಫರೂಕಿ ಅಂತೂ 49ನೇ ಓವರ್ ಬೌಲಿಂಗ್ ಮಾಡ್ತಾರೆ. ಏನ್ ಬೌಲಿಂಗ್ ಗುರು, ಬರೀ 4 ರನ್, ಜಸ್ಟ್ 4 ರನ್ ಪ್ಲಸ್ ವಿಕೆಟ್. ಸಖತ್ ಸಾಲಿಡ್ ಬೌಲಿಂಗು. ನನ್ಗೆ ಅನ್ಸಿದ್ದು ಇದು ಅಫ್ಘಾನಿಸ್ತಾನ್ ಟೀಮ್ ಇದು ಅಂತ. ಅದಕ್ಕೆ ಹೇಳೋದವ್ರನ್ನ ಯಾವಾಗ್ಲೂ ಡಾರ್ಕ್ ಹಾರ್ಸಸ್ ಅಂತ. ನಮ್ ಗ್ರೂಪ್ ಅಲ್ಲಿ ಬಾಂಗ್ಲಾದೇಶ್ನ ಕಂಪೇರ್ ಮಾಡಬೇಡಿ ಅಫ್ಘಾನಿಸ್ತಾನ್ ಜೊತೆ. ಟೂರ್ನಮೆಂಟ್ ಸ್ಟಾರ್ಟ್ ಆಗಿಂದ ಮುಂಚೆ ಹೇಳ್ತಿದ್ದು ಹಂಗೇನೆ, ಅಫ್ಘಾನಿಸ್ತಾನ್ ಮತ್ತೆ ಯಾರು ಬಾಂಗ್ಲಾದೇಶ್ ಅವರು ಡಮ್ಮಿ ಟೀಮ್ ಅಂತ. ಚಾನ್ಸೇ ಇಲ್ಲ, ಬಾಂಗ್ಲಾದೇಶ್ನ ಯಾವುದೇ ಕಾರಣಕ್ಕೂ ಯಾವತ್ತೂ ಅಫ್ಘಾನಿಸ್ತಾನ್ ಟೀಮ್ಗೆ ಕಂಪೇರ್ ಮಾಡ್ಬಿಡಿ. ಯಾಕಂದ್ರೆ ಅವ್ರು ರೀಸೆಂಟ್ ಇಯರ್ಸ್ ಅಲ್ಲಿ ಹಂಗೆ ಅವ್ರದೊಂದು ಏನು ಕ್ರಿಕೆಟ್ ಫ್ಲೋ ಸೂಪರ್ ಆಗಿ ಆಗಿರೋದು. ಅವ್ರು ಹಂಗೆ ಒಂದು ಪರ್ಫಾರ್ಮೆನ್ಸ್ ನೀಡಿರೋದು. ಅವ್ರ ಬಗ್ಗೆ ಮಾತಾಡಂಗಿಲ್ಲ T20 ನಲ್ಲಿ. ಯಾಕಂದ್ರೆ ಅವರು ವರ್ಲ್ಡ್ ವೈಡ್ ಯಾವ ಫ್ರಾಂಚೈಸಿ ಎಲ್ಲೆಲ್ಲಿ ಫ್ರಾಂಚೈಸಿ ಲೀಗ್ ಗಳು ನಡೀತೆ ಎಲ್ಲ ಹೋಗಿ T20 ಆಡ್ತಾರೆ. ಆದ್ರೆ 50 ಓವರ್ಸ್ ಅಂತ ಬಂದಾಗ ಅವ್ರದ್ದು ಒಂದು ಸೆಟ್ ಆಫ್ ಕ್ರಿಕೆಟ್ ಇದೆಯಲ್ಲ ಡಿಫ್ರೆಂಟ್. ಆ ಒಂದು ಸೆಟ್ ಆಫ್ ಕ್ರಿಕೆಟ್ ನ ನೆನ್ನೆ ಆಡಿದ್ದು ಮತ್ತೆ ಅಫ್ಘಾನಿಸ್ತಾನ್. ಸಖತ್ ಗುರು ಮ್ಯಾಚ್. ಇದೇ ತರ ಅವರು ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಟೂರ್ನಮೆಂಟ್ ಆಡಿ ನೆಕ್ಸ್ಟ್ ಮ್ಯಾಚ್ ಇರೋದು ಅವ್ರದ್ದು ಆಸ್ಟ್ರೇಲಿಯಾ ಮೇಲೆ. ಇದೇ ತರ ಒಂದು ಶಾಕ್ ನ ಆಸ್ಟ್ರೇಲಿಯಾ ಕೊಟ್ಟು ಅವ್ರನ್ನ ಫಸ್ಟ್ ಆಸ್ಟ್ರೇಲಿಯಾನ ಟೂರ್ನಮೆಂಟ್ ಇಂದ ಕಳಿಸ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.